Watch India's largest kids library only on Jio Hotstar. Download the app now. ಇವಾಗ ತಲೆನೇ ಓಡ್ತಾ ಇಲ್ಲ ನನ್ಗೆ ಏನ್ ಮಾಡೋದು ಏನ್ ಬಿಡೋದು ಅಂತ. ಬಾಸ್ 1 ತಿಂಗಳಿಂದ ಕಾಣೆ ಆಗ್ಬಿಟ್ಟವ್ರೆ. ನಾವು ಅನಾಥರಾದಂಗಾಗಿದೀವಿ. ಅದೇ ನಮ್ಮ ತಲೆಯಲ್ಲಿ ಒಂಚೂರು ಬುದ್ಧಿನೇ ಇಲ್ಲಲ್ಲ. ಹೆಂಗ್ ಮಾಡಕ್ಕಾಗುತ್ತೆ? ಏನಾಯ್ತು ಮಕ್ಕಳೇ, ಯಾಕೆ ದುಃಖದಲ್ಲಿದ್ದೀರಾ? ಏನ್ ದುಃಖ ಅಂತ ಹೇಳ್ಕೊಳ್ಳಿ. ನಾನು ರಂಗೀಲಾ ಬಾಬಾ ಇದ್ದೇನೆ. ನಿಮ್ಮ ಜೀವನನೆಲ್ಲ ಪೂರ್ತಿ ಬಣ್ಣ ಬಣ್ಣ ಮಾಡ್ತೀನಿ. ಬಾಬಾ, ನಮ್ ಬಾಸು ಕತ್ತೆ ಕೊಂಬಿನ ತರ ಮಾಯ ಆಗ್ಬಿಟ್ಟಿದ್ದಾರೆ. ಇವಾಗ ನಾವು ಹಸ್ಕೊಂಡಿದೀವಿ. ಹೇಗಿದ್ದ ನಿಮ್ ಬಾಸ್? ಹೇಗಿದ್ದ? ಅವನ್ ಚೆಹರೆ ಹೇಗಿತ್ತು? ಅವನ್ ಕ್ಯಾರೆಕ್ಟರ್ ಹೇಳಿ ನಂಗೆ ಸ್ವಲ್ಪ. ಕೆಲ್ಸಕ್ಕೂ ಬರೋದಿಲ್ಲ, ಉಪಯೋಗನೂ ಇಲ್ಲ. ಎಲ್ಲರಿಗೂ ಊರ್ ತುಂಬಾ ದುಶ್ಮನ್ ಆಗಿದ್ದ. ಅಂಜುಪುಕ್ಕ ನಂಬರ್ 1, ಬೇಕೂಫ್ ನಂಬರ್ 1, ಕತ್ತೆ ನಂಬರ್ 1, ಗೂಬೆ ನಂಬರ್ 1 ಆಗಿದ್ದ. ಮತ್ತಿನ್ನೇನು ಹೇಳ್ಬೇಕು? ನಿಮ್ ಬಾಸ್ನ ನೀವು ಗೂಬೆ, ಕತ್ತೆ, ಕದೆ ಅಂತ ಅಂತಲ್ಲ. ಅವನ್ನ ಮರ್ಯಾದೆ ಕಳಿಸಿದ್ರು. ಎಷ್ಟೋ ಮರ್ಯಾದೆ ನಮ್ಗೆ ತೆಗಿತಿದ್ದೀರಾ? ಯಾಕ ಬಾಸ್ ಬಾಸ್, ಸಾರಿ ಬಾಸ್. ಇದೇನ್ ಆಕಾರ ಮಾಡ್ಕೊಂಡು ಬಂದಿದ್ದೀರಾ ಬಾಸ್? ನಾನು 1 ತಿಂಗಳು ಜಪಾನ್ ಹೋಗಿದ್ದೆ, ಮತ್ತೆ ಅಲ್ಲಿಂದ ಈ ತರ ರೆಡಿಯಾಗಿ ಬಂದಿದ್ದೇನೆ. ಇದೇ ಯಾವ ತರ ಶಕ್ತಿ ಬಾಸ್? ಅರೆ ನಡೆದಾಡೋ ಓಡಾಡೋ ಬೇಕೂಫ್ ಅಂಗಡಿಗಳ ಇದು ಶಕ್ತಿ ಅಲ್ಲ, ರೋಬೋಟ್, ಇನ್ವಿಸಿಬಲ್ ರೋಬೋಟ್. ನಾನು ಇದನ್ನ ಜಪಾನ್ ಇಂದ ಖರೀದಿ ಮಾಡ್ಕೊಂಡು ಬಂದಿದ್ದೇನೆ. ನೋಡ್ತಾ ಇರಿ ಈ ಜಾನ್ ಬ್ರಿಲಿಯಂಟ್ ಬೋರ್ಡ್ ಐಡಿಯಾಗಳನ್ನ. ಹೋಗಿ ಹೋಗಿ ಇವಾಗ ಪೂರ್ತಿ ಫುರ್ಫುರಿ ನಗರದಲ್ಲಿ ಪ್ರಚಾರ ಮಾಡ್ಕೊಂಡು ಬನ್ನಿ. ಹಾರಾಡೋ ಬಾಬಾ ಬಂದಿದ್ದಾನಂತ, ಎಲ್ರು ದುಃಖನ ದೂರ ಮಾಡೋದಿಕ್ಕೆ ಈ ಸ್ವಾಮೀಜಿ ಬಂದಿದ್ದಾನಂತ ಹೇಳಿ. ಡಾಕ್ಟರ್ಣ, ಈ ರಂಗಿಲ್ ವಿಷಯ ಒಂದು ದೊಡ್ಡ ತಮಾಷೆ ಆಗೋಗ್ಬಿಟ್ಟಿದೆ. ಜನಗಳು ಹೇಳ್ತಾರೆ ಅವನು ಗಾಳಿ ಒಳಗೆ ಹಾರ್ತಾನೆ ಅಂತ. ಅಲ್ವಾ, ನಾ ಕೇಳ್ಪಟ್ಟಿನಿ. ನಮಗೇನು ಬೇಕೋ ಅದನ್ನ ರಂಗಿಲ ಬಾಬಾ ಬೀಗನ ಕೊಡ್ತಾನಂತ. ಖರೇ? ಅಯ್ಯೋ, ಅದೆಲ್ಲ ಸುಳ್ಳು. ಯಾರು ಆಕಾಶದಲ್ಲಿ ಹಂಗೆ ಹಾರಕ್ಕೆ ಸಾಧ್ಯನೇ ಇಲ್ಲ. ಅವನ್ ಯಾರು ಬಾಬಾನೂ ಅಲ್ಲ, ಬೂಬನೂ ಅಲ್ಲ. ಹೌದಾ? ಹಾಗ ಯಾರು ಹೇಳಿದ್ದು ನಾನು ಸುಳ್ಳು ಅಂತ? ಯಾರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು? ಅಯ್ಯಮ್ಮ, ನೀನು ಮ್ಯಾಜಿಕ್ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಹೆದರ್ಸ್ಬೋದು ಅನ್ಕೊಂಡಿದೀಯಾ? ನಾನ್ ಹೇಳ್ತಾ ಇದ್ದೀನಿ ಇದೆಲ್ಲ ಸುಳ್ಳು. ಇದು ಯಾವ್ದೋ ಸೈನ್ಸ್ ಟ್ರಿಕ್ ಆಗಿರುತ್ತೆ. ಅರೆ, ನೀನ್ ಡೋಂಗಿ ಇದೀಯಾ? ತಮಾಷೆ ಮಾಡೋ ಬಾಬಾ ನೀನು. ನಿಮ್ಮಂತವ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಒಳ್ಳೇದು, ನಿನ್ನ ಅನುಭವದಲ್ಲಿ ಇದನ್ನು ಕೂಡ ಸೇರಿಸ್ಕೋ. ಡಾಕ್ಟರ್ಣ, ಇದು ಹೆಂಗ್ ಸಾಧ್ಯ ಅಣ್ಣ? ಬಾಬಾ ಅಲ್ಲೇನೋ ಮಾಡಿದಕ್ಕೆ ಗಸಿಡಾರ ಹಾರ್ಕೊಂಡು ಬಿದ್ಬಿಟ್ಟ ಇಲ್ಲೇ ಹೆಂಗೆ? ಅರೆ, ಅವನೇನು ಉತ್ತರ ಕೊಡ್ತಾನೆ, ನಾನು ಉತ್ತರ ಕೊಡ್ತೀನಿ. ಇಲ್ಲಿ ನೀನು ಕೂಡ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಲ್ಲ, ಸ್ವಲ್ಪ ಪ್ರಸಾದ ನಿನಗೂ ಕೊಡ್ತೇನೆ, ತಗೊಳ. ಬಾಬಾ, ನಾನು ನಿಮ್ ಶಕ್ತಿನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾಬಾ. ನಿಮ್ ಕೈ ಮುಗಿತೀನಿ. ನಾನು ನಿಮ್ಮ ಪಾದ ಕಮಲದಲ್ಲಿ ಬಿದ್ದಿದ್ದೀನಿ. ಭಕ್ತರೇ, ನಾನಿಲ್ಲಿ ನಿಮ್ಮ ದುಃಖಗಳನ್ನ ದೂರ ಮಾಡೋದಕ್ಕೆ ಬಂದಿದ್ದೀನಿ. ಹೇಳಿ, ಏನೇನ್ ಸಮಸ್ಯೆ ಇದೆ ನಿಮಗೆಲ್ಲರಿಗೂ? ಇಲ್ಲ, ಹಾಗ್ ಮಾಡಬೇಡ. ಏನಾಯ್ತು ಬಾಬಾಜಿ? ಏನು ಆಗಿಲ್ಲ, ಆಗೋಗುತ್ತೆ. ಇವಾಗ ಫುರ್ಫುರಿ ನಗರಕ್ಕೆ ತುಂಬಾ ದೊಡ್ಡ ಸಮಸ್ಯೆ ಬರೋದಿದೆ. ಇಷ್ಟರಲ್ಲೇ ಮೋಡಗಳ ರಾಜ ನಿಮ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಹೇಳ್ತಾ ಇದ್ದಾನೆ, ನಿಮ್ ಮೇಲೆ ಸಿಡ್ಲು ಹೊಡಿಸಿ ನಿಮಗೆಲ್ಲ ಕಷ್ಟ ಕೊಡ್ಬೇಕು ಅಂತ ಇದ್ದಾನೆ. ಗೂಬೆ ಮಾಡ್ತಾ ಇದ್ದಾನೆ. ಯಾರಾದ್ರೂ ಏನಾದ್ರೂ ಹೇಳಿದ್ರ? ಅಯ್ಯಮ್ಮ, ನಾನಂತೂ ಏನು ಹೇಳಿಲ್ಲ. ಇವತ್ತು ನಾನು ಮೌನ ವ್ರತ ಮಾಡ್ತಾ ಇದ್ದೀನಿ.
ಆಕಾಶದಲ್ಲಿ ಹೆಂಗ ಏನು ಆಗೋದಿಲ್ವಾ? ಏನೋ ಗಡಬಡ ಆಗ್ತಾ ಇದೆ. ಭಕ್ತರೆ, ನಿಮ್ಮ ಮಧ್ಯೆ ಯಾರೋ ಒಬ್ರು ಏನೋ ಎಡವಟ್ಟು ಮಾಡಿದ್ದಾರೆ. ಅದಕ್ಕೇನೆ ಈ ಮೋಡಗಳ ದೇವತೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ನೋಡಿದ್ಯಾ ಮತ್ತೆ ಇವನು ಯಾಮರಿಸ್ತಾ ಇದ್ದಾನೆ. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳಿದ್ರ? ಏನು ಹೇಳಿಲ್ಲ ಪಾಪ. ಅಯ್ಯಯ್ಯ ದೇವ ಭಗವಂತ ಬೆಂಕಿ ಹತ್ಕೊಂಡೈತಿ ಇಂದ. ಅಯ್ಯ ಬಾಬಾ ಹೇಳ್ದಂಗೆ ಮೇಘರಾಜ ಸಿಟ್ಟು ಹೊಡಿತಾನಂತ ಹೇಳ್ದಲ್ಲ, ಹಂಗೆ ಆಗತ್ತೈತಿ. ನೋಡ್ ಮತ್ತ ಸಿಟ್ಟು ಹೊಡಿತು. ಮತ್ತೆ ಚಮತ್ಕಾರ ಯಾವ ಬಾಬಾನ ಮಾಡಕ್ ಸಾಧ್ಯ ಇಲ್ಲಪ್ಪ. ಹೌದು, ಯಾರು ಮಾಡಕ್ ಆಗೋದಿಲ್ಲ. ಸೈಂಟಿಸ್ಟ್ ಕೂಡ ಇದನ್ನ ಮಾಡಕ್ ಆಗೋದಿಲ್ಲ. ಇಲ್ಲ, ಯಾರು ಮಾಡಕ್ ಆಗೋದಿಲ್ಲ. ಬಾಬಾ ಹಂಗಾದ್ರೆ ನನ್ನ ಅಂಗಡಿನೂ ಸುಟ್ಟು ಹೋಗ್ತೈತಿ. ಏನಾದ್ರೂ ಒಂದು ಉಪಾಯ ಮಾಡ್ಕೊಡ್ರಿ ಬಾಬಾ. ಪರಿಹಾರ ಇದೆ ಮಗು, ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ದಯವಿಟ್ಟು ಉಪಾಯ ಹೇಳಿ ಸಾಕು. ಸರಿ ಆಯ್ತು ಮಗು, ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿರೋ ಬಂಗಾರನೆಲ್ಲ ತಂದಿಲ್ಲಿ ಗುಡ್ಡೆ ಹಾಕ್ರಿ, ಮತ್ತೆ ಛತ್ರಿ ಮಾಡಿ. ಅವಾಗ ಅವರಿಗೆ ಸಮಾಧಾನ ಆಗುತ್ತೆ. ಆದ್ರ ನೆರಳಲ್ಲಿ ನಿಮಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಅವಾಗ ಮೋಡನು ಏನು ಮಾಡಲ್ಲ, ಬೆಂಕಿನೂ ಏನು ಮಾಡಕ್ಕಾಗಲ್ಲ. ಈಗ ಮೋಡಗಳ ರಾಜನಿಗೆ ಕೊಟ್ಟಿದ್ದೀನಿ. ಈಗ ಅವರು ಅಲ್ಲಿಂದಾನೇ ನಿಮ್ಗೆಲ್ಲ ನೆರಳು ಕೊಡ್ತಾರೆ. ಭಕ್ತರೆ, ಅವ್ರಿಗೆ ಒಂದು ಷರತ್ತಿದೆ. ಇಲ್ಲಿ ಯಾರೋ ಮೋಟು ಪತ್ಲು ಅಂತ ಇದ್ದಾರೆ, ಅವರಿಂದಾಗಿ ಆ ಮೋಡಗಳ ರಾಜ ಬೇಜಾರಾಗ್ಬಿಟ್ಟಿದ್ದಾನೆ. ಅವ್ರು ಹೇಳಿದ್ದಾರೆ, ಎಲ್ಲಿವರೆಗೂ ಫುರ್ಫುರಿ ನಗರದವರು ಅವರಿಬ್ಬರಿಗೂ ಒಡೆದು ಊರ್ ಬಿಟ್ಟು ಕಳ್ಸೋದಿಲ್ವೋ, ಮತ್ತ ಅವ್ರನ್ನ ಯಾವತ್ತೂ ಮಾತಾಡಿಸ್ಬಾರ್ದು, ಅಲ್ಲಿವರೆಗೂ ಮೋಡಗಳ ರಾಜ ಬೇಜಾರಾಗೇ ಇರ್ತಾನಂತೆ. ಶಾಂತಿ ಇಲ್ವಂತೆ. ಏನ್ ನೋಡ್ತಾ ಇದ್ದೀರಾ? ಹೊಡಿರಿ, ಎಲ್ಲರೂ ಹೊಡಿರಿ ಅವ್ರಿಗೆ. ಹಾ, ಬಿಡಿ. ಡಾಕ್ಟರ್ಣ, ಹೆಂಗೋ ಕಷ್ಟಪಟ್ಟು ಅವ್ರನ್ನ ತಪ್ಪಿಸ್ಕೊಂಬಂದ್ಬಿಟ್ವಿ. ಅದ್ ಹೆಂಗ್ ತಪ್ಪಿಸ್ಕೊಂಬಂದ್ವಿ ಅಂತ ನಮ್ಗೆ ಗೊತ್ತು ಅಣ್ಣ. ಸಖತ್ ಹೊರೆ ಕೊಟ್ರು. ಅಯ್ಯೋ ನನ್ ಗೆಳೆಯ ಹೊಗೆ ಹಾಕಿಸ್ಕೊಂಡ್ರು ನನ್ನ ಪೇಷಂಟ್ ಮೇಲೆ ಆಳೆ. ನನಗೆ ಇದ್ರ ಬಗ್ಗೆ ಒಂದು ಅರ್ಥನೇ ಆಗ್ತಿಲ್ಲ ಕಡೆಯ. ಅದೆಂಗ ಮನುಷ್ಯ ಆಕರ್ಷಲ್ಲ ಅಂತಾನೆ, ಅದೆಂಗ ಅವನು ಸೀದಾ ಮೋಡಕ್ ಹೋಗ್ತಾನೆ, ಒಂದು ಗೊತ್ತಾಗ್ತಿಲ್ಲ. ಯಾವ ಜಾದು ಟ್ರಿಕ್ ಅಯ್ಯ. ಅದೇ ನನಗೇನೋ ಒಂದು ಅನುಮಾನ ಬರ್ತಾ ಇದೆ. ಅವ್ನು ಖಂಡಿತ ಜಾನೇ ಆಗಿರ್ತಾನೆ. ಮತ್ತೆ ಅವನ ಹತ್ರ ಇನ್ವಿಸಿಬಲ್ ಏನೋ ಒಂದು ಇದೆ ಅನ್ಸುತ್ತೆ. ಅಯ್ಯೋ ಹಾಗಿದ್ರೆ ಒಂದ್ ಹತ್ರ ಒಂದಿನ ಅದನ್ನ ತಗೊಂಡ್ರಾಗ ಹೈಟ್ ಸೀಕಿಂಗ್ ಗಾಗಲ್ಸು ಇದನ್ನ ಹಾಕೊಂಡ್ಬಿಟ್ರೆ ಯಾವ ವಸ್ತು ಇನ್ವಿಸಿಬಲ್ ಆಗಿರುತ್ತೋ ಅದೆಲ್ಲ ನಿಮಗೆ ಕಾಣಿಸುತ್ತೆ ಕಣ್ರಯ್ಯ. ರೋಬೋಟ್ ಮೇಲೆ ಕೂತ್ಕೊಂಡ್ ಬರ್ತಾನೆ ಕಣೋ. ಅದನ್ನ ಇನ್ವಿಸಿಬಲ್ ಮಾಡಿ ಇಟ್ಕೊಂಡಿದ್ದಾನೆ ಕಣೋ. ನಡಿಯೋ ಈಗ ಪತ್ಲು, ಅವನ್ನ ವಿಸಿಬಲ್ ಮಾಡಕ್ ಬಿಡೋಣ. ಮಾಡ್ತೇನೆ ಇವತ್ತು. ಮತ್ತೆ ಬಂದಿದ್ದೀರಾ ಬಾಬಾ? ತಮ್ಮ ಶಕ್ತಿ ಬಗ್ಗೆ ನಂಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು ಬಾಬಾ, ಆದ್ರೆ ಪತ್ಲು ಮಾತ್ರ ಇನ್ನೂ ಅನುಮಾನ ಇದೆ. ಹೌದಾ? ಇನ್ನೂ ಅನುಮಾನನಾ? ತಾವೇನು ಶಿಕ್ಷೆ ಕೊಡ್ಬೇಡಿ ಬಾಬಾ, ನಾನೇ ಲಾಠಿಯಿಂದ ಅವನಿಗೆ ಚೆನ್ನಾಗಿ ಬೀಸ್ತೀನಿ. ನೋಡ್ತಾ ಇರಿ ಈಗ. ಬಾಬಾ, ಇವಾಗ ಮೋಟು ಪತ್ಲುನ ಜಗಳ ಏನ್ ಸೀನ್ ನೋಡ್ಬೋದು ಇವಾಗ. ನಿನ್ನಿಷ್ಟದಂಗೆ ಆಗ್ಲಿ ಮಗ. ಬೇಡ ಕಣ, ಅವನು ಹೇಳ್ದೆ ಅಂತ ಹೊಡಿಬೇಡ. ಅರೆ ನಿಂತ್ಕೊಂಡಿತ್ತು ಆ ಒಳ್ಳೆ
ಪತ್ಲುಗೆ ಯಾಕೆ ಹೊಡಿತಾ ಇದೀಯಾ? ನಿಂತ್ಕೊ ಮಗ, ಹೊಡಿಬೇಡ. ಮೋಟು ಪತ್ಲು ಜೋಡಿ ಪ್ರಸಿದ್ಧವಾಗಿದೆ, ತುಂಬಾ ಫೇಮಸ್. ಹೊಡಿಬೇಡ. ಇಲ್ಲ ಬಾಬಾ, ಇವತ್ ಮಾತ್ರ ಅವನ್ನ ಖಂಡಿತ ಬಿಡೋದಿಲ್ಲ. ನೋಡಿ, ನನ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ತಮ್ಮ ಮರ್ಯಾದೆ ಹೋಗ್ತಾ ಖಂಡಿತ ಬಿಡಲ್ಲ ಬಾಬಾ. ಇದೇ ಇವತ್ತು. ಅಯ್ಯೋ, ಕ್ಷಮಿಸ್ಬಿಡಿ ಬಾಬಾ, ಕ್ಷಮಿಸ್ಬಿಡಿ. ಈಗ ನನಗೂ ತಮ್ಮ ಮೇಲೆ ಬಹಳ ನಂಬಿಕೆ ಬಂದ್ಬಿಟ್ಟಿದೆ. ಈಗ ತಾವು ನನಗೋಸ್ಕರ ಒಂದೇ ಒಂದ್ಸರಿ ಆಕಾಶ ಮೇಲೆ ಹಾರ್ಕೊಂಡು ಹೋಗ್ಬಿಡಿ ಬಾಬಾ. ಇಲ್ಲ ಇಲ್ಲ, ನಾನು ಇಲ್ಲೇ ಆರಾಮಾಗಿದ್ದೀನಿ. ಆದ್ರೆ ಅವಶ್ಯಕತೆ ಏನಿಲ್ಲ ಇವಾಗ. ಬಾಬಾ ಅವ್ರೆ, ಹಂಗೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇಲ್ಲಾಂದ್ರೆ ಜನಗಳು ನಿಮ್ಮ ಮೇಲೆ ಅನುಮಾನ ಪಡ್ಕೊಂಡ್ಬಿಡ್ತಾರೆ. ನಡೀರಿ, ದಯವಿಟ್ಟು ತಮ್ಮ ಆಸನದಲ್ಲಿ ಕೂತ್ಕೊಂಡ್ಬಿಡಿ ಬಾಬಾ. ಜನಗಳೇ, ಈಗ ಬಾಬಾಜಿಯವರ ಶಕ್ತಿಯ ಪ್ರದರ್ಶನ ನಡೆಯುತ್ತೆ. ಅದು ಬಂದ್ಬಿಡ್ತಲ್ಲ. ಇದೇ ಬಾಬಾಜಿಯವರ ಶಕ್ತಿ. ಬಾಬಾಜಿ ಇದ್ರ ಮೇಲೆ ಕುತ್ಕೊಂಡು ಬರ್ತಾ ಇದ್ದಿದ್ದು. ಏ, ನಿನ್ ಬಾಬಂಗೆ ಅವಮಾನ ಮಾಡ್ತಿದ್ಯಲ್ಲೋ ಬಟ್ಟು. ಈಗ ನಾನು ಬಿಡಲ್ಲ ಕಣ ನಿನ್ನ. ಹೊಡಿಬೇಡಿ. ನಾನು ಯಾವುದೇ ಬಾಬಾಜಿ ಬಾ ಅಲ್ಲ. ನಾನು ಮುದ್ದಿಗೆ ಗುಂಡು ಕಾಯಿ ಇರೋಂತ ಜಾನ್ ಡಾನ್ ಇದ್ದೀನಿ ನಾನು. ನಿಮ್ ಕಳ್ಳ ಜಾನ್ ನಾನು. ಹೊಡಿಬೇಡಿ ನನ್ಗೆ. ಚಿಂಗಂ ಸರ್, ನನ್ನ ಹಿಡ್ಕೊಂಡು ಜೈಲೊಳಗಾಕಿ. ಹಿಡ್ಕೊಳ್ಳಿ. Watch India's largest kids library only on Geo Hotstar. Download the app now.